ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿರುವಂತಹ ಪ್ರಕರಣ ಏನಿದೆ ಈ ಪ್ರಕರಣದಿಂದ ಸರ್ಕಾರಕ್ಕೆ ಬಹಳ ಡ್ಯಾಮೇಜ್ ಆಗಿದೆ। ವಿಧಾನಸೌಧದಲ್ಲಿ ಪಾಕ್ ಘೋಷಣೆಯಿಂದಾಗಿ ಸರ್ಕಾರಕ್ಕೆ ಬಹಳ ಮುಜುಗರ ಉಂಟಾಗಿದೆ। ರಾಜ್ಯ ಕೈ ನಾಯಕರ ನಡೆಗೆ ಹೈಕಮಾಂಡ್ ನಾಯಕರು ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರಂತೆ। ಮಿಡ್ ನೈಟ್ ಸಭೆಯಲ್ಲಿ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸುರ್ಜೇವಾಲಾ ಅವರು। ವಿಸ್ತಾರ ನ್ಯೂಸ್ ನಲ್ಲಿ ಮೊನ್ನೆ ತಡರಾತ್ರಿ ಸಭೆಯ ಎಕ್ಸ್ಕ್ಲೂಸಿವ್ ಮಾಹಿತಿ ಬಹಿರಂಗವಾಗಿದೆ। ಸಿಎಂ ಡಿಸಿಎಂ ಸುರ್ಜೇವಾಲಾ ಪರಮೇಶ್ವರ್ ಇದ್ದಂತಹ ಸಭೆಯಲ್ಲಿ ಗರಂ ಆಗಿದ್ದಾರೆ ಸುರ್ಜೇವಾಲಾ ಅವರು। ನಾಸಿರ್ ಹುಸೇನ್ ವಿರುದ್ಧವೂ ಕೂಡ ಸುರ್ಜೇವಾಲಾ ಅವರು ಭಾರಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ। ಈಗಾಗಲೇ ಗಮನಿಸಬಹುದು, ವಿಧಾನಸಭೆಯ ಒಂದು ಪಾಕ್ ಪರ ಘೋಷಣೆಯನ್ನ ಕೂಗಲಾಗಿತ್ತು। ಹೀಗಾಗಿ ಈ ಘಟನೆ ಏನಿದೆ ಇದು ಸರ್ಕಾರಕ್ಕೆ ಬಹಳ ಡ್ಯಾಮೇಜ್ ಅನ್ನು ಉಂಟು ಮಾಡಿದೆ। ಹಾಗಾಗಿ ಸಭೆಯಲ್ಲೂ ಕೂಡ ಸುರ್ಜೇವಾಲಾ ಅವರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ। ನಾಸಿರ್ ನಡೆಗೆ ಸಿಎಂ ಸೇರಿದಂತೆ ಸುರ್ಜೇವಾಲಾ ಅವರು ಕೂಡ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ। ಆ ಕ್ಷಣದಲ್ಲಿ ಬಗೆಹರಿಸಬೇಕಾಗಿದ್ದಂತ ಸಮಸ್ಯೆ ದೊಡ್ಡದು ಮಾಡಿದ್ದು ತಪ್ಪು ಅಂತ ಸುರ್ಜೇವಾಲಾ ಅವರು ಹೇಳಿದ್ದಾರೆ। ನಾಸಿರ್ ಹುಸೇನ್ ಅಂದೇ ಆ ಹೇಳಿಕೆಯನ್ನ ಖಂಡಿಸಿದ್ರೆ ಸಮಸ್ಯೆ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ। ಇನ್ನು ಪ್ರಕರಣ ದೊಡ್ಡದಾದ ಬಳಿಕ ಸಚಿವರು ಎಚ್ಚೆತ್ತುಕೊಳ್ಬೇಕಿತ್ತು, ಆದ್ರೆ ಸಚಿವರು ಒಬ್ಬರ ಮೇಲೆ ಮತ್ತೊಬ್ಬರು ಮಾತನಾಡಿದ್ದು ಸರಿ ಅಲ್ಲ ಅಂತ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ। ಯಾರೇ ಆದ್ರೂ ಅವರನ್ನ ಒಳಗೆ ಹಾಕ್ತೀವಿ ಅಂತ ಹೇಳಿದಿದ್ರೆ ಆ ಘಟನೆ ಏನಿದೆ ಅದು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇರಲಿಲ್ಲ, ಅವತ್ತೇ ಅದು ಮುಗಿದು ಹೋಗ್ತಾ ಇತ್ತು। ಅದನ್ನ ಒಂದು ವಾರ ಎಳೆದಾಡಿದ್ದು ಬಿಜೆಪಿಗೆ ವರವಾಯ್ತು ಅಂತ ಕಿಡಿಕಾಡಿದಾರಂತೆ। ರಾಜ್ಯ ನಾಯಕರ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಸುರ್ಜೇವಾಲಾ ಅವರು। ಚುನಾವಣಾ ಸಮಯದಲ್ಲಿ ವಿಪಕ್ಷಗಳಿಗೆ ಅಸ್ತ್ರ ಕೊಟ್ಟಿದ್ದಕ್ಕೆ ತೀವ್ರ ಕಿಡಿಕಾರಿದ್ದಾರೆ। ವಿಧಾನಸೌಧದಲ್ಲಿ ಪಾಕ್ ಪರ ಘೋಷಣೆ ಕೂಗಿರುವಂತಹ ಪ್ರಕರಣ ಏನಿದೆ ಈ ಪ್ರಕರಣದಿಂದ ಸರ್ಕಾರಕ್ಕೆ ಬಹಳ ಡ್ಯಾಮೇಜ್ ಆಗಿದೆ। ವಿಧಾನಸೌಧದಲ್ಲಿ ಪಾಕ್ ಘೋಷಣೆಯಿಂದಾಗಿ ಸರ್ಕಾರಕ್ಕೆ ಬಹಳ ಮುಜುಗರ ಉಂಟಾಗಿದೆ। ರಾಜ್ಯ ಕೈ ನಾಯಕರ ನಡೆಗೆ ಹೈಕಮಾಂಡ್ ನಾಯಕರು ತೀವ್ರ ಅಸಮಾಧಾನವನ್ನ ಹೊರಹಾಕಿದ್ದಾರಂತೆ। ಮಿಡ್ ನೈಟ್ ಸಭೆಯಲ್ಲಿ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ ಸುರ್ಜೇವಾಲಾ ಅವರು। ವಿಸ್ತಾರ ನ್ಯೂಸ್ ನಲ್ಲಿ ಮೊನ್ನೆ ತಡರಾತ್ರಿ ಸಭೆಯ ಎಕ್ಸ್ಕ್ಲೂಸಿವ್ ಮಾಹಿತಿ ಬಹಿರಂಗವಾಗಿದೆ। ಸಿಎಂ ಡಿಸಿಎಂ ಸುರ್ಜೇವಾಲಾ ಪರಮೇಶ್ವರ್ ಇದ್ದಂತಹ ಸಭೆಯಲ್ಲಿ ಗರಂ ಆಗಿದ್ದಾರೆ ಸುರ್ಜೇವಾಲಾ ಅವರು। ನಾಸಿರ್ ಹುಸೇನ್ ವಿರುದ್ಧವೂ ಕೂಡ ಸುರ್ಜೇವಾಲಾ ಅವರು ಭಾರಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ। ಈಗಾಗಲೇ ಗಮನಿಸಬಹುದು, ವಿಧಾನಸಭೆಯ ಒಂದು ಪಾಕ್ ಪರ ಘೋಷಣೆಯನ್ನ ಕೂಗಲಾಗಿತ್ತು। ಹೀಗಾಗಿ ಈ ಘಟನೆ ಏನಿದೆ ಇದು ಸರ್ಕಾರಕ್ಕೆ ಬಹಳ ಡ್ಯಾಮೇಜ್ ಅನ್ನ ಉಂಟು ಮಾಡಿದೆ। ಹಾಗಾಗಿ ಸಭೆಯಲ್ಲೂ ಕೂಡ ಸುರ್ಜೇವಾಲಾ ಅವರು ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ। ನಾಸಿರ್ ನಡೆಗೆ ಸಿಎಂ ಸೇರಿದಂತೆ ಸುರ್ಜೇವಾಲಾ ಅವರು ಕೂಡ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ। ಆ ಕ್ಷಣದಲ್ಲಿ ಬಗೆಹರಿಸಬೇಕಾಗಿದ್ದಂತ ಸಮಸ್ಯೆ ದೊಡ್ಡದು ಮಾಡಿದ್ದು ತಪ್ಪು ಅಂತ ಸುರ್ಜೇವಾಲಾ ಅವರು ಹೇಳಿದ್ದಾರೆ। ನಾಸಿರ್ ಹುಸೇನ್ ಅಂದೇ ಆ ಹೇಳಿಕೆಯನ್ನ ಖಂಡಿಸಿದ್ರೆ ಸಮಸ್ಯೆ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ದಾರೆ। ಇನ್ನು ಪ್ರಕರಣ ದೊಡ್ಡದಾದ ಬಳಿಕ ಸಚಿವರು ಎಚ್ಚೆತ್ತುಕೊಳ್ಬೇಕಿತ್ತು, ಆದ್ರೆ ಸಚಿವರು ಒಬ್ಬರ ಮೇಲೆ ಮತ್ತೊಬ್ಬರು ಮಾತನಾಡಿದ್ದು ಸರಿ ಅಲ್ಲ ಅಂತ ತಮ್ಮ ಅಸಮಾಧಾನವನ್ನ ಹೊರಹಾಕಿದ್ದಾರೆ। ಯಾರೇ ಆದ್ರೂ ಅವರನ್ನ ಒಳಗೆ ಹಾಕ್ತೀವಿ ಅಂತ ಹೇಳಿದಿದ್ರೆ ಆ ಘಟನೆ ಏನಿದೆ ಅದು ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೀತಾ ಇರಲಿಲ್ಲ, ಅವತ್ತೇ ಅದು ಮುಗಿದು ಹೋಗ್ತಾ ಇತ್ತು। ಅದನ್ನ ಒಂದು ವಾರ ಎಳೆದಾಡಿದ್ದು ಬಿಜೆಪಿಗೆ ವರವಾಯ್ತು ಅಂತ ಕಿಡಿಕಾಡಿದಾರಂತೆ। ರಾಜ್ಯ ನಾಯಕರ ವಿರುದ್ಧ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಸುರ್ಜೇವಾಲಾ ಅವರು। ಚುನಾವಣಾ ಸಮಯದಲ್ಲಿ ವಿಪಕ್ಷಗಳಿಗೆ ಅಸ್ತ್ರ ಕೊಟ್ಟಿದ್ದಕ್ಕೆ ತೀವ್ರ ಕಿಡಿಕಾರಿದ್ದಾರೆ। ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ। ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ। ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ। ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ।